ಎಸ್ ನಮಸ್ತೆ. ನಾನು ಎಸ್ ಕೆ. ನೀವು ನೋಡ್ತಾ ಇರೋದು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲನ್ನು. ಗೆಳೆಯರೆ, ಈ ಒಂದು ಚಾನಲ್ದಲ್ಲಿ ಈ ಥರದ ಹೊಸ ಹೊಸ ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಇದುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಕುಟುಂಬ ಐಡಿಯನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಿಕೊಳ್ಳಬಹುದು, ಆನಂತರ ಕುಟುಂಬ ಐಡಿಯನ್ನು ನಿಮ್ಮ ಕುಟುಂಬ ಐಡಿಯನ್ನು ಇದೆ ಏನು ಇಲ್ಲ ಅನ್ನೋದನ್ನು ಯಾವ ರೀತಿಯಾಗಿ ತಿಳಿದುಕೊಳ್ಳಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಸಿಕೊಡಲಾಗುವುದು. ಗೆಳೆಯರೆ, ನಿಮ್ಮ ಒಂದು ಲ್ಯಾಪ್ಟಾಪ್ದಲ್ಲಿ ಇರುವಂತಹ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಇಲ್ಲತ್ತಂದರೆ ಮೊಬೈಲ್ದ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಈ ಥರ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿದ ನಂತರ ಇಲ್ಲಿ ಸರ್ಚ್ ಬಾಕ್ಸ್ದಲ್ಲಿ ಕುಟುಂಬ ಐ ಡಿ ಅಂತೇಳಿ ಸರ್ಚ್ ಮಾಡಿ, ಕುಟುಂಬ ಐ ಡಿ ಅಂತೇಳಿ ಸರ್ಚ್ ಮಾಡಿಕೊಂಡು ನೀವು ಕುಟುಂಬ ಹೋಮ್ ಅಂತೇಳಿ ಬಂದಿರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕುಟುಂಬ ಹೋಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಕುಟುಂಬದ ಒಂದು ಹೋಮ್ ಪೇಜನ್ನು ಓಪನ್ ಆಗುತ್ತೆ. ಗೆಳೆಯರೆ, ಈ ಥರ ಹೋಮ್ ಪೇಜನ್ನು ಇರುವಂಥದ್ದು. ನೋ ಅಬೌಟ್ ಕುಟುಂಬ ಪ್ರಾಜೆಕ್ಟ್ ಅಂತೇಳಿದೆ, ಇವೆಂಟ್ಸ್ ಆ್ಯಂಡ್ ನ್ಯೂಸ್ ಅಂತೇಳಿದೆ, ಫ್ಯಾಮಿಲಿ ಎನ್ರಾಲ್ ಯುವರ್ ಫ್ಯಾಮಿಲಿ ಇನ್ ಕುಟುಂಬ ಅಂತೇಳಿದೆ, ಚೆಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತೇಳಿದೆ. ನೀವು ಅಪ್ಲಿಕೇಶನನ್ನು ಕುಟುಂಬ ಐ ಡಿಗೆ ಸಲ್ಲಿಸಿದರೆ ಇಲ್ಲಿಂದ ನೀವು ಚೆಕ್ ಮಾಡಬಹುದು. ಆನಂತರ ಇಲ್ಲಿಂದ ನೀವು ಹೊಸದಾಗಿ ಕುಟುಂಬ ಐ ಡಿಯನ್ನು ಬೇಕಾದರೆ ಇಲ್ಲಿಂದ ಈ ಒಂದು ಆಪ್ಷನನ್ನು ಸಿಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೈಯನ್ನು ಮಾಡಬಹುದು. ಆನಂತರ ನಿಮ್ಮ ಒಂದು ಕುಟುಂಬ ಐ ಡಿಯನ್ನು ಇದೇ ಅಂತಂದರೆ ಆ ಕುಟುಂಬ ಐ ಡಿಯನ್ನು ಯಾವ ರೀತಿಯಾಗಿ ನೀವು ಪಡೆದುಕೊಳ್ಳಬಹುದು ಅನ್ನೋದನ್ನು ಇಲ್ಲಿಂದ ನಾವು ತಿಳಿದುಕೊಳ್ಳಬಹುದು. ಗೆಳೆಯರೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಯಾವ ರೀತಿಯಾಗಿ ನಿಮ್ಮ ಕುಟುಂಬ ಐ ಡಿಯನ್ನು ನೋಡಿಕೊಳ್ಳಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಗೆಳೆಯರೆ, ಇಲ್ಲಿ ನೋಡಿ ಇಲಾಖೆಯ ಐ ಡಿ ಅಂಥೇಳಿ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಧಾರ್ ನಂಬರನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಇಲ್ಲತ್ತಂದರೆ ರೇಷನ್ ಕಾರ್ಡ್ ನಂಬರ್ ಕೂಡ ಸಿಲೆಕ್ಟ್ ಮಾಡಿದ್ರು ನಡೆಯುತ್ತೆ. ನಿಮ್ಮ ರೇಷನ್ ಕಾರ್ಡ್ ನಂಬರ್ ಥ್ರೂ ಈ ಒಂದು ಐ ಡಿಯನ್ನು ಸರ್ಚ್ ಮಾಡಲಿಕ್ಕೆ ಬರುತ್ತೆ. ಆನಂತರ ಎಜುಕೇಷನ್ ಐ ಡಿ ಕೂಡ ನಡೆಯುತ್ತೆ. ಆನಂತರ ಪೆನ್ಷನ್ ನಂಬರ್ ಕೂಡ ನಡೆಯುತ್ತೆ. ಆನಂತರ ಫಾರ್ಮರ್ ಐ ಡಿ ಕೂಡ ನಡೆಯುತ್ತೆ. ಈ ರೀತಿಯಾಗಿ ಸಾಕಷ್ಟು ಒಂದು ಇಲ್ಲಿ SSP ಐ ಡಿ ಕೂಡ ಇರುತ್ತೆ, ಸ್ಕಾಲರ್ಶಿಪ್ ಐ ಡಿ. ಇದು ಈ ರೀತಿಯಾದ ಆಪ್ಷನ್ಸನ್ನು ಕೊಟ್ಟಿರುವಂಥದ್ದು. ಗೆಳೆಯರೆ, ನಾನು ಇಲ್ಲಿ ಆಧಾರ್ ನಂಬರ್ ಥ್ರೂ ಐ ಡಿಯನ್ನು ಯಾವ ರೀತಿಯಾಗಿ ಸರ್ಚ್ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಈ ರೀತಿ ಆಧಾರ್ ನಂಬರನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಮೇಲೆ ಕ್ಯಾಪ್ಚಾ ಕೋಡನ್ನು ಮೇಲೆ ಕಾಣಿಸ್ತಾ ಇರುವಂತಹ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿದ ನಂತರ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ. ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮದೊಂದು ಕುಟುಂಬ ಐ ಡಿಯ ಸಂಖ್ಯೆಯನ್ನು ಇಲ್ಲಿ ಓಪನ್ ಆಗತ್ತೆ. ಗೆಳೆಯರೆ, ನೀವು ನೋಡ್ತಾ ಇರಬಹುದು ಈ ರೀತಿಯಾದ ಕುಟುಂಬ ಸಂಖ್ಯೆಯನ್ನು ಇಲ್ಲಿ ಓಪನ್ ಆಗಿದೆ ನೋಡಿ, ಕುಟುಂಬದ ಸಂಖ್ಯೆ ಅಂಥೇಳಿ. ಈ ರೀತಿಯಾಗಿ ನೀವು ನಿಮ್ಮ ಕುಟುಂಬದ ಐ ಡಿಯನ್ನು ಈ ರೀತಿಯಾಗಿ ನೀವು ಪಡೆದುಕೊಳ್ಳಬಹುದು. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಜಾಸ್ತಿ ಜನರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್.